ಹೌದಾ, ಈ ತಲೆಬುರುಡೆ ಪ್ರಕರಣ ಕೇವಲ ಈಗ ಧರ್ಮಸ್ಥಳಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿಯನ್ನ ನಂಬುವಂತಹ ಭಕ್ತರು ದೇಶ ವಿದೇಶಗಳಲ್ಲಿದ್ದಾರೆ. ಅವರೆಲ್ಲರೂ ಕೂಡ ಈಗ ಧರ್ಮಸ್ಥಳದ ಮೇಲೆ ಬಂದಿರುವಂತ ಇಂಥದ್ದೊಂದು ಗಂಭೀರ ವಿಚಾರದ ಬಗ್ಗೆ ಅವರೆಲ್ಲರೂ ಕೂಡ ಸೂಕ್ಷ್ಮ ಕಣ್ಣಿನಿಂದ ನೋಡ್ತಾ ಇದ್ದಾರೆ. ಇಷ್ಟರವರೆಗೂ ಕೂಡ, ಈ ಹಂತದವರೆಗೂ ಕೂಡ ಆಗಿದೆ. ನೀವು ಕೂಡ ನಮ್ಮ ಜೊತೆ ಕರೆ ಮಾಡಿ ಮಾತಾಡಬಹುದು. ತಮ್ಮ ಅಭಿಪ್ರಾಯ ಏನು, ತನಿಖೆಯ ದಿಕ್ಕು ದೆಸೆ ಎಲ್ಲದರ ಬಗ್ಗೆ ತಾವು ಮಾತಾಡಬಹುದು. ನಮ್ಮ ನಂಬರ್ ಕೆಳಗಡೆ ಸ್ಕ್ರೋಲ್ ಆಗ್ತಾ ಇರುತ್ತೆ. ಹಿರಿಯ ವಕೀಲರು ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾರೆ. ಈಗ ಪಿರಿಯಾಪಟ್ಟಣದಿಂದ ಶರತ್ ಅನ್ನೋರು ಕಾಲ್ ಮಾಡಿದ್ದಾರೆ. ನಮಸ್ಕಾರ ಶರತ್ ಅವರೇ. ಸರ್ ನಮಸ್ತೆ. ನನಗೊಂದು ಡೌಟ್ ಏನಂತ ಹೇಳಿದ್ರೆ, ಆಲ್ರೆಡಿ ನಂದು 3 ಡೌಟ್ ಇತ್ತು. ಒಂದ್ ಡೌಟ್ ಆಲ್ರೆಡಿ ಒಬ್ರು ಶಿವಮೊಗ್ಗದಿಂದ ಕಾಲ್ ಮಾಡಿದ್ರು ಕೇಳಿದ್ದಾರೆ, ಅವನೇನಿಗೆ ಅರೆಸ್ಟ್ ಮಾಡಿಲ್ಲ ಅಂತ ಹೇಳಿ. ಎರಡನೇ ಡೌಟ್, ಮೂರನೇ ಡೌಟ್ ಕೇಳಿ ವಕೀಲರಿದ್ದಾರೆ. ಹಾ ಸರ್, ಇವಾಗ ಒಂದು ವ್ಯಕ್ತಿ ತಲೆಬುರುಡೆನ ತಂದು ಕೊಲೆ ನಾನೇ ಊತಾಕಿದೀನಿ ಅಂತ ಹೇಳಿ ಕಂಪ್ಲೇಂಟ್ ಕೊಡ್ತಾನೆ. ಅದಾದಾಗ ಸ್ವಲ್ಪ ಆಚೆ ಈಚೆ ಎಲ್ಲ ಮಾತಾಗಿ ನಮ್ ಸಿಎಂ ಏನಂತ ಹೇಳ್ತಾರೆ, ನಾನು SIT ಕೊಡಲ್ಲ, ನಮ್ಮ ಅಧಿಕಾರಿಗಳಿದ್ರೆ ನಾವು ಅವ್ರ ಕೈಲಿ ಎನ್ಕ್ವೈರಿ ಮಾಡ್ತೀವಿ ಅಂತ ಹೇಳಿ. ಸಪೋಸ್ ಮಾರ್ನಿಂಗ್ ಒಳಗಡೆ SIT ಕೊಟ್ಟಲ್ಲ, ಅದು ಯಾವ ಅಜೆಂಡಾ ಯಾವ ಬೇಸ್ ಮೇಲೆ ಕೊಡ್ತಾರೆ ಗೊತ್ತಾಗ್ತದೆ. SITಗೆ ಯಾವ ಆಧಾರದ ಮೇಲೆ ಇವರು ತನಿಖೆಗೆ ಕೊಟ್ಟರು ಅನ್ನೋದು ಒಂದು ಪ್ರಶ್ನೆ. ಎರಡನೇ ಪ್ರಶ್ನೆ ಹೇಳಿ. ಎರಡನೇ ಪ್ರಶ್ನೆ ಏನಂತ ಹೇಳಿದ್ರೆ, ಗೃಹ ಸಚಿವರು ಅವಾಗ ಒಂದು ಮೀಡಿಯಾದಲ್ಲಿ ಹೇಳ್ತಾರೆ, ನಾವು ಅಪಪ್ರಚಾರ ಮಾಡೋದ್ರ ಕಠಿಣ ಕಾನೂನು ಕ್ರಮ ಕೈಗೊಳ್ತೀವಿ ಅಂತ. ಇದುವರೆಗೂ ಸಹ ಎಷ್ಟು ಅಪಪ್ರಚಾರ ಆಗ್ತಿದೆ ಅಂತ ನೀವೇ ನೋಡಿರ್ತೀರಾ. ಆ ಅಪಪ್ರಚಾರಕ್ಕೆ ಒಂದೇ ಒಂದು ಕಾನೂನು ಕ್ರಮ ತಗೊಳ್ಳಿಲ್ಲ ಅವರಾಗೇನೆ. ಇದಕ್ಕೆ ಇದು ಇನ್ನೋಡ ನಮ್ಗೆ ಏನನ್ಸುತ್ತೆ ಅಂತ ಹೇಳಿದ್ರೆ, ಗವರ್ಮೆಂಟ್ ಅವರೇ ಸಹ SIT ಇದು ಬೇಕು ಅಂತ ನಮ್ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ನಮ್ಗೆ. ನಿಮ್ ಎರಡೂ ಪ್ರಶ್ನೆಗೆ ಉತ್ತರ ವಕೀಲರವ್ರು ಹೇಳೋದು ಕೇಳಿಸ್ಕೊಂಡ್ರೆ, ಒಂದು SIT ಯಾವ ಆಧಾರದ ಮೇಲೆ ಕೊಟ್ಟರು, ಇನ್ನೊಂದು ಶ್ರದ್ಧಾ ಕೇಂದ್ರ ನಮ್ಮ ಧರ್ಮಸ್ಥಳ ಇದರ ಮೇಲೆ ಅಪಪ್ರಚಾರ ಆಗಿದ್ರೆ ನಾವು ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ರು, ಆದ್ರೆ ಏನೂ ಮಾಡಿಲ್ಲ ಇಲ್ಲಿವರೆಗೂ ಅನ್ನೋದು ಅವ್ರ ಪ್ರಶ್ನೆ. ಅವರ ಮೊದಲ ಪ್ರಶ್ನೆ, ಶರತ್ ಅವರ ಮೊದಲ ಪ್ರಶ್ನೆಗೆ ನನ್ನ ಉತ್ತರ ಏನು ಅಂತ ಹೇಳಿದ್ರೆ, ಸರ್ಕಾರದವರು ಯಾವ ರೀತಿ ಯೋಚನೆ ಮಾಡೋದು ಅಂತ ಹೇಳಿದ್ರೆ, ಲೋಕಲ್ ಪೊಲೀಸು ಅವರಿಗೆ ಕೊಡ್ತು ಅಂತಾದ್ರೆ ಇನ್ಫ್ಲೂಯೆನ್ಸ್ ನಡೀಬಹುದು, ಲೋಕಲ್ ಪವರ್ಫುಲ್ ಪೀಪಲ್ ಇದ್ದಾರೆ, ಅವರ ಪ್ರಭಾವ ಬೀರಬಹುದು ಅನ್ನುವಂತ ಒಂದು ಪ್ರಶ್ನೆ ಬಂದಿತ್ತು ಕಾಣುತ್ತೆ ಸರ್ಕಾರದ ಮುಂದೆ. ಆ ಕಾರಣಕ್ಕೋಸ್ಕರ SIT ಅವರು ಒಂದು ಟೀಮ್ ಮಾಡ್ಕೊಂಡು ಅದನ್ನ ತನಿಖೆ ಮಾಡಿ ಅಂತ ಹೇಳಿದ್ರು. ಅದು ಎಷ್ಟರ ಮಟ್ಟಿಗೆ ಇದಾಗತ್ತೆ, ಸಕ್ಸಸ್ಫುಲ್ ಆಗುತ್ತೆ ಅನ್ನೋದು ಅದು ಬೇರೊಂದು ವಿಚಾರ. ಆದ್ರೆ ಆ ಒಂದು ಕಾರಣಕ್ಕೆ SIT ಅನ್ನ ಮಾಡಿದ್ದಾರೆ ಅನ್ನೋದು ನನ್ನ ಮಾಹಿತಿ. ಸೊ ಆ ಕಾರಣಕ್ಕೋಸ್ಕರ SIT ಹಿಂದಿನ ಪ್ರಕರಣದಲ್ಲಿ ಪ್ರಭಾವಕ್ಕೆ ಒಳಗಾಗಿದ್ರು, ತನಿಖೆಯ ದಿಕ್ಕೆ ಬದಲಾಗಿತ್ತು ಅನ್ನೋದೆಲ್ಲವೂ ಕೂಡ ಆ ಎಲಿಗೇಷನ್ ಅನುಮಾನಗಳನ್ನೆಲ್ಲ ಹೊರಹಾಕಕ್ಕೋಸ್ಕರ ಈ ಕಾರಣದಿಂದ ಸರ್ಕಾರದವರು ಮಾಡಿರಬಹುದು. ಅದು ಒಂದು. ಶ್ರದ್ಧಾ ಕೇಂದ್ರದ ಮೇಲೆ ಅಪಪ್ರಚಾರದ ವಿಚಾರ, ಶ್ರದ್ಧಾ ಕೇಂದ್ರದ ಮೇಲೆ ಅಪಪ್ರಚಾರ ನಡೀತಾ ಇದೆ ಅನ್ನೋರ ಬಗ್ಗೆ ಅವರು ಯಾವ ರೀತಿಯ ಕಾನೂನು ಕ್ರಮವನ್ನು ಸರ್ಕಾರದ ತಗೊಂಡ ಇದು ಇಲ್ಲ, ಮಾಹಿತಿ ಇಲ್ಲ ಈವರೆಗೆ. ಅದಕ್ಕೆ ಬೇಕಾಗುವಂತ ಭಕ್ತಾದಿಗಳು ಊರ್ನವರು ಸೇರ್ಕೊಂಡು ಅದನ್ನ ಸಪೋರ್ಟ್ ಮಾಡಿಕೊಂಡು ದೇವಸ್ಥಾನದ ಒಂದು ಅದರಲ್ಲಿರುವಂತಹ ಪ್ರತಿಷ್ಠೆಯನ್ನ ಉಳಿಸ್ಕೊಳ್ಳುವಂತಹ ಕ್ರಮವನ್ನು ಕೈಗೊಳ್ತಾ ಇದ್ದಾರೆ, ಭಕ್ತಾದಿಗಳು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಒಂದು ಸಂಸ್ಥೆಯನ್ನು ನಡೆಸುವವರು ಅದನ್ನ ಮಾಡ್ತಂತ ಹೇಳಿದ ಕೂಡಲೇ ಎಲ್ಲರೂ ಅದರ ಬಗ್ಗೆ ತಪ್ಪು ಅಭಿಪ್ರಾಯ ಹೇಳುವ ಕಾರಣಗಳಿರ್ತವೆ, ಅದನ್ನ ತಪ್ಪು ಅಂತ ಹೇಳುವಂತ ಚಾನ್ಸಸ್ ಇರ್ತವೆ. ಅದಕ್ಕೋಸ್ಕರ ಉಳಿದಂತ ಎಲ್ಲಾ ಭಕ್ತರು ಸೇರ್ಕೊಂಡು ಈ ಧರ್ಮಸ್ಥಳ ಅನ್ನೋದೊಂದು ಅದನ್ನ ನಂಬಿದ್ದಾರೆ. ಅದನ್ನು ಈಗ ಒಂದು ಕಂಪನಿ ನಡೀತಾ ಇದೆ ಅಂತ ಹೇಳಿದ ಕೂಡಲೇ ಕಂಪನಿ ಹಾಳು ಅಂತ ಹೇಳಕ್ ಬರಲ್ಲ, ಕಂಪನಿಯನ್ನು ನಡೆಸುವವರು ಯಾರು ಅಂತ ಹೇಳುವಂತ ವಿಚಾರ ಬರ್ತದೆ. ಅದೇ ರೀತಿಯಾಗಿ ಧರ್ಮಸ್ಥಳವನ್ನು ನಡೆಸುವವರು ಅದನ್ನ ಪ್ರೊಟೆಕ್ಟ್ ಮಾಡುವಂತ, ಅವರಿಗೆ ಅದನ್ನ ಮಾಡುವಂತ ಇದಿರ್ತದೆ, ಡ್ಯೂಟಿ ಇರ್ತದೆ ಅವರಿಗೆ. ಆ ಕಾರಣಕ್ಕೋಸ್ಕರ ಭಕ್ತಾದಿಗಳೆಲ್ಲ ಸೇರಿ ಆ ಪ್ರೊಟೆಕ್ಷನ್ ಮಾಡ್ತಾ ಇದ್ದಾರೆ. ಅದನ್ನ ಅವರು ಕೂಡ ಸರ್ಕಾರದವರು ಅದಕ್ಕೆ ಅನುಮತಿ ಕೊಡಬೇಕು, ಸರ್ಕಾರದವರು ಅದಕ್ಕೆ ಸಪೋರ್ಟ್ ಮಾಡಬೇಕು. ಇದು ಒಂದು ಕ್ರಮ ಸರ್ಕಾರದವರು ಮಾಡಬೇಕಿತ್ತು. ಅದನ್ನು ಮಾಡದೇ ಇರುವುದು ಒಂದು ಸ್ವಲ್ಪ ದುಃಖಕರದ ಸಂಗತಿ ಹೇಳಬೇಕಾಗತ್ತೆ. ವಕೀಲ್ರೆ, ಈಗ ಆ ವ್ಯಕ್ತಿ ತಲೆಬುರುಡೆಯೊಂದಿಗೆ ಬಂದ ವ್ಯಕ್ತಿ ಇಂಥ ಜಾಗದಲ್ಲಿ ಶವ ಹೂತಿದ್ದೇನೆ ಅಂತೇಳಿ ಹೇಳಿದಂತ ವ್ಯಕ್ತಿ ಎಲ್ಲರ ನಡುವೆ ಓಡಾಡ್ಕೊಂಡಿದ್ದಾನೆ. ನೀವೇ ಹೇಳಿದ ಹಾಗೆ ಆತನು ಕೂಡ ಈ ಪ್ರಕರಣದ ಒಂದು ಭಾಗ ಆಗ್ತಾನೆ. ಆತನನ್ನ ವಿಚಾರಣೆ ಮಾಡೋದು ಮುಖ್ಯ ಆಗತ್ತೆ, ಆತನಿಗೆ ಭದ್ರತೆ ಕೊಡೋದು ಮುಖ್ಯ ಆಗತ್ತೆ. ಆತನಿಗೂ ಜೀವ ಭಯ ಬರಬಹುದು. ಯಾರೋ ಒಬ್ರು ಕಲ್ಪಿಟ್ ಇದ್ದಾರೆ ಅನ್ನೋದಾದ್ರೆ ಆತನ ಮೇಲೂ ಅಟ್ಯಾಕ್ ಗಳಾಗಬಹುದು. ಖಂಡಿತವಾಗಿ ಸತ್ಯ ಹೊರ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಖಂಡಿತವಾಗಿ ಈ ನಿಟ್ಟಿನಲ್ಲಿ ಆತನನ್ನ ರಾಜಾರೋಷವಾಗಿ ಬಿಟ್ಟಿದ್ದು ಎಷ್ಟು ಸರಿ?
ಇಲ್ಲ, ಕಾನೂನು ರೀತಿಯಲ್ಲಿ ಅವನು ಒಂದು ಅಪರಾಧಿಯೇ. ಅವನು ಕೋ ಅಕ್ಯೂಸ್ಡ್ ಅಂತ ಏನು ಕರಿತೀವಿ ನಾವು, ಅವನನ್ನು ಅಪರಾಧಿ ಸ್ಥಾನದಲ್ಲಿಯೇ ನಾವು ಟ್ರೀಟ್ ಮಾಡಬೇಕು. ಅದೇ ರೀತಿಯಲ್ಲಿ ಅವನು ತಪ್ಪಿತಸ್ಥನೇ ಅನ್ನುವ ಕಾರಣವನ್ನು ಹಿಡ್ಕೊಂಡು ಅದಕ್ಕೆ ಬೇಕಾಗುವಂತಹ ತನಿಖೆ, ಅದಕ್ಕೆ ಬೇಕಾಗುವಂತಹ ಕಾನೂನು ಕ್ರಮಗಳನ್ನ ಅರೆಸ್ಟ್ ಮಾಡಿ ಕಸ್ಟಡಿಯಲ್ಲಿ ಇಡುವಂತ, ನಾನು ಆಗ ಹೇಳಿದಾಗೆ ಕಸ್ಟಡಿಯಲ್ಲಿ ಇಡುವಂತದ್ದು SIT ಅವರಿರ್ಬೋದು, ಅದಕ್ಕೆ ಸಂಬಂಧಪಟ್ಟ ಯಾರು ಕ್ರಮ ಕೈಗೊಳ್ಳುವ ಪೊಲೀಸ್ ಅಧಿಕಾರಿಗಳು ಅದನ್ನು ಮಾಡಲೇಬೇಕು. ವಕೀಲ್ರೆ, ಆತ ಸಾಕ್ಷಿ ಆಗ್ತಾನ ಅಪರಾಧಿ ಆಗ್ತಾನ? ಅವನು ಅಪರಾಧಿ ಆಗ್ತಾನೆ. ಅವನು ಅಪರಾಧಿ ಆಗಲೇಬೇಕು. ಯಾಕಂದ್ರೆ ಅವನು ಅವ್ರ ಜೊತೆಗೆ ಸೇರ್ಕೊಂಡು ಮಾಡಿದೀನಿ ಅಂತ ಹೇಳುವಂತಹ ವಿಷಯವನ್ನು ಒಪ್ಕೊಂಡಿದ್ದರಿಂದ ಅವ ಅದರಲ್ಲಿ ಒಂದು ಅಪರಾಧಿಯೇ ಆಗ್ತಾನೆ. ಕೋ ಕನ್ಸ್ಪೈರರ್ ಅಂತ ಹೇಳ್ತೀವಿ ನಾವು ಅದನ್ನ ಇಂಗ್ಲಿಷ್ ನಲ್ಲಿ. ನಮ್ಮ ಇಂಡಿಯನ್ ಪೀನಲ್ ಕೂಡ ಅಥವಾ ಕ್ರಿಮಿನಲ್ ಪ್ರೊಸೀಜರ್ ಅಲ್ಲಿ ಕೋ ಕಾನ್ಸ್ಪಿರೇಟರ್ ಅಂತ ಹೇಳ್ತೀವಿ. ಸೊ ಅವನು ಅದರಲ್ಲಿ ಸೇರ್ಕೊಂಡು ಶಾಮೀಲಾದವನಾಗಿದ್ದಕ್ಕೋಸ್ಕರ ಅವನನ್ನು ಕೋ ಅಕ್ಯೂಸ್. ಹಂಗಾದ್ರೆ ತನಿಖಾ ತಂಡದ ಗಮನಕ್ಕೆ ಯಾಕೆ ಅರ್ಥ ಆಗುವುದಿಲ್ಲ? ಇದೆಷ್ಟು ಗಂಭೀರವಾಗಿ ಆತನ ವಿಚಾರವನ್ನು ಪರಿಗಣಿಸೋದಿಲ್ಲ. ಆತನನ್ನು ಯಾಕೆ ಹಾಗಾದ್ರೆ ರಾಜಾರೋಷವಾಗಿ ಬಿಟ್ರು? ತನಿಖಾ ತಂಡದವರು ಅದನ್ನ ಇನ್ನೂ ಇನ್ವೆಸ್ಟಿಗೇಷನ್ ಸ್ಟೇಜ್ ಅಲ್ಲಿ ಇದ್ದ ಕಾರಣ ಮೋಸ್ಟ್ಲಿ ಅದನ್ನ ಅಲ್ಲಿ ಇಟ್ಕೊಂಡಿದ್ದಾರೆ, ಅವನನ್ನ ಇದು ಮಾಡ್ತಾರೆ. ಆದ್ರೆ ಅವನನ್ನ ಹಾಗೆ ರಾಜಾರೋಷವಾಗಿ ಬಿಡುವಂತದ್ದು ತಪ್ಪು. ಅವನನ್ನು ಹದ್ದುಬಸ್ತಲ್ಲಿ ಇಟ್ಕೊಂಡು ಅವನು ಎಲ್ಲಿಯೂ ಇದು ಮಾಡದಿದ್ದಾಗ, ಇನ್ನು ಫರ್ದರ್ ಏನು ಬೆಳೆದಿದ್ದದ್ದು ಮಾಡದಾಗೆ ನೋಡ್ಕೊಳ್ಳುವ ಜವಾಬ್ದಾರಿ SIT ಗೆ ಇದೆ. ಎಸ್, ಮತ್ತೊಬ್ರು ಕಾಲರ್ ಇದ್ದಾರೆ. ವಕೀಲರೇ ನೋಡಿ, ಚಳ್ಳಕೆರೆಯಿಂದ ಕುಬೇರ್ ಅಂತ ಹೇಳಿ. ಕುಬೇರ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ ಕುಬೇರ್ ಅವರೇ, ಹೇಳಿ ಏನ್ ಪ್ರಶ್ನೆ ಇದೆ? ನನ್ನದೊಂದು 3 ಇದೆ ಸರ್. ಹೇಳಿ ಹೇಳಿ ಹೇಳಿ. ಈಗ ರಾಜ್ಯ ಸರ್ಕಾರ ಪೂರ್ವಗ್ರಹ ಪೀಡಿತರಾಗಿ SIT ರಚನೆ ಮಾಡಿದೆ ಅನ್ನೋದು ಒಂದು ಪ್ರಶ್ನೆ ಸರ್. ಇದು ಯಾರೋ ಒಬ್ಬ ಕುಬೇರ್ ಅವರೇ ಮಾತಾಡಿ. ಕುಬೇರ್, ನಮ್ ಧ್ವನಿ ಕೇಳಿಸ್ತಾ ಇದೆಯಾ? ಈ ಎರಡನೇದು ಹಿಂದೂ ಧಾರ್ಮಿಕ ನಮ್ದು ಭಾವನೆಗಳಿಗೆ ಪೆಟ್ಟು ಧರ್ಮ ಎರಡನೇ. ಓಕೆ, ಬಹುಶಃ ನೆಟ್ವರ್ಕ್ ಪ್ರಾಬ್ಲಮ್ ಅನ್ಸುತ್ತೆ ಕುಬೇರ್ ಅವರೇ. ನೆಟ್ವರ್ಕ್ ಇರೋ ಕಡೆ ಬಂದು ಕಾಲ್ ಮಾಡಿ. ನಾಗರಾಜ್ ಅಂತ ಹೇಳಿ ನಂಜನಗೂಡಿಂದ. ನಾಗರಾಜ್ ಅವರೇ ನಮಸ್ಕಾರ. ಹೇಳಿ, ಈ ಪ್ರಕರಣದ ತನಿಖೆ ಎತ್ತ ಸಾಗ್ತಿದೆ ಅಂತ ತಮ್ಗನಿಸ್ತಿದೆ? ಇದು ಪ್ರಕರಣ ಸುಳ್ಳು ಪ್ರಕರಣ ಅಂತ ನಮ್ಗ ಗೊತ್ತಾದ. ಆ ವ್ಯಕ್ತಿ ಮೊಕವಾಳ ಹಾಕೋಣಲ್ಲ. ಮಾತಾಡಿ ಮಾತಾಡಿ. ಈ ಪ್ರಕರಣ ಮುಂದಕ್ಕೆ ಹೋಗ್ಲಿ. ನಾಗರಾಜ್ ಅವರೇ, ಟಿವಿ ನೋಡಿ ಮಾತಾಡಬೇಡಿ. ತೆಗೆದ್ಬಿಟ್ಟು ಮೊದಲು ಕರ್ನಾಟಕದ ಜನತೆ ನೋಡ್ಬೇಕು ಅನ್ನೋ ಮಟ್ಟಕ್ಕೆ ಅವ್ನು ಮೊಕವಾಳ ತಯಾರಿ ಮೊದಲು. ನಾಗರಾಜ್ ಅವರೇ, ಟಿವಿ ನೋಡಿ ಮಾತಾಡಬೇಡಿ. ನಿಮ್ಮ ಮಾತು ಕೇಳಿಸ್ತಿದ್ದೆ ನಾಗರಾಜ್ ಅವರೇ, ಟಿವಿ ನೋಡಿ ಮಾತಾಡಬೇಡಿ. ಏನ್ ಪ್ರಶ್ನೆ ಇದೆ ತಮ್ದು? ತಮ್ಮ ಅಭಿಪ್ರಾಯ ಏನು ತಿಳಿಸಿ. ಓಕೆ, ಥ್ಯಾಂಕ್ ಯು. KG ನಾಣಯ್ಯ ಅಂತ ಮತ್ತೊಬ್ರು. ನಮಸ್ಕಾರ KG ನಾಣಯ್ಯ ಅವರೇ, ಹೇಳಿ ಏನ್ ಹೇಳ್ತೀರಿ ಈ ಪ್ರಕರಣದ ಬಗ್ಗೆ? KG ನಾಣಯ್ಯ ಅವರೇ, ಕೇಳಿಸ್ತಿದ್ಯಾ? KG ನಾಣಯ್ಯ ಅವರೇ, ನಿಮ್ ಏನ್ ಪ್ರಶ್ನೆ ಇದೆ ಕೇಳಿ. ಕೇಳಿಸ್ತಾ ಇದೆಯಾ ಪ್ರಶ್ನೆ? ಅಲ್ಲ, ಪ್ರಶ್ನೆ ಹೇಳ್ಬೇಕಾ? ಹೇಳಿ ಹೇಳಿ ಹೇಳಿ, ಏನಿದೆ ನಿಮ್ ವಿಚಾರ, ಏನಿದೆ ತಿಳಿಸಿ. ಅಲ್ಲ ರೀ, ಅವನಿವಾಗ ನಿಗೂಢ ವ್ಯಕ್ತಿ ಅಂತ ಇದ್ದಾನೆ ಅಲ್ಲ. ಹಲೋ, ಹೇಳಿ ಹೇಳಿ. ಅವನು ದುಡ್ಡು ಇಸ್ಕೊಂಡ್ಬಿಟ್ಟು ಕೆಲಸ ಮಾಡಿದಾನಲ್ವಾ? ಅವನನ್ನು ಬಿಟ್ಟಿ ಮಾಡಿದಾನ? ಅವನು ದುಡ್ಡು ಇಸ್ಕೊಂಡು ಕೆಲಸ ಮಾಡಿದ್ದಾನೆ. ಅದಕ್ಕೆ ಮುಗಿದೋಯ್ತು ಕತೆ. ಈ SIT ಫಾರ್ಮ್ ಮಾಡೋದು, ಈ ಸರ್ಕಾರದವ್ರು ಮಾಡೋದು, ಅವ್ರ ಅಪ್ಪನ ಮನೆಯಿಂದ ಬರ್ತದೆ ಈ ಮಾರಿ ದುಡ್ಡು. DIG ಅವರು ಇವರು ಅಪಾಯಿಂಟ್ ಮಾಡ್ತಾರೆ. ದುಡ್ಡು ಎಲ್ಲಿಂದ ಬರ್ತೇನ್ರಿ? ಅವ್ನು ದುಡ್ಡು ಇಸ್ಕೊಂಡ್ಬಿಟ್ಟು ತಾನೆ ಊತಿದ್ದು, ಅವರ ಧರ್ಮಸ್ಥಳದಲ್ಲಿ ಊಟ ಮಾಡಿದ್ದು. ಆ ಬೋಳಿ ಮಗನಿಗೆ ಅವನು ಬೇರೆ ಈ ಸರ್ಕಾರದ ಬುದ್ಧಿ ಇಲ್ಲನ್ರಿ. ಓಕೆ ಓಕೆ, ಥ್ಯಾಂಕ್ ಯು. ಮತ್ತೊಬ್ರು ನೋಡಿ, ನಾನು ಆಗ್ಲೇ ಹೇಳಿದೆ, ಇದು ಕೇವಲ ಧರ್ಮಸ್ಥಳಕ್ಕೆ ಮಾತ್ರ ಸೀಮಿತವಾಗಿಲ್ಲ ಅಂತ ಹೇಳಿ. ಮಹಾರಾಷ್ಟ್ರದಿಂದ ನಂದಾ ಅಂತ ಹೇಳಿ ಕಾಲ್ ಮಾಡಿದ್ದಾರೆ. ನಂದಾ ಅವರೇ ನಮಸ್ಕಾರ. ತಾವು ಹೇಗ್ ನೋಡ್ತಾ ಇದ್ದೀರಿ ಹೊರ ರಾಜ್ಯದಲ್ಲಿ ಇದ್ದುಕೊಂಡು ಧರ್ಮಸ್ಥಳದ ಪ್ರಕರಣವನ್ನ? ಹಾ ಸರ್, ನಾನ್ ಹೇಳೋದು, ನೀವು SIT ಮೇಲೇನೆ ಗೂಬೆ ಕೂರಿಸ್ತಾ ಇದ್ದೀರಲ್ಲ, ಸೌಜನ್ಯಕ್ಕೆ ಅನ್ಯಾಯ ಸರಿ ಮಾಡೋದ್ ಬೇಡ್ವಾ? ಹೇಳಿ ಹೇಳಿ. ನೀವು SIT ಮೇಲೇನೆ ಹಾಗೆ ಹೀಗೆ ಹೇಳ್ತೀರಲ್ಲ, ಆದ್ರೆ ಸೌಜನ್ಯಗೆ ಆಗಿರೋ ಏನು ಅಲ್ವಾ? ಸೌಜನ್ಯಗೆ ನ್ಯಾಯ ಬೇಕಲ್ಲ? ಖಂಡಿತ. ನಂದಾ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ?
ಓಕೆ ಓಕೆ, ಥ್ಯಾಂಕ್ ಯು ಮಾತಾಡಿದ್ದಕ್ಕೆ. ಟಿವಿ ನೋಡಿ ಯಾರು ಮಾತಾಡಬೇಡಿ, ಡಿಲೇ ಇರತ್ತೆ. ನೋಡಿ ವಕೀಲ್ರೆ, ಅವ್ರು ಹೇಳ್ತಾ ಇದ್ರು ಒಬ್ಬೊಬ್ರದ್ದು ಒಂದೊಂದು ಪ್ರಶ್ನೆ ಇತ್ತು. ಸೌಜನ್ಯ ವಿಚಾರ ಅದು ನ್ಯಾಯಾಲಯದ ಹಂತದಲ್ಲಿದೆ, ಮತ್ತೊಂದೆಲ್ಲವೂ ಕೂಡ ಆಗಿರೋದು, ಆನಂತರ ನ್ಯಾಯಾಲಯ ತೀರ್ಪು ಕೊಡ್ತು, ಮತ್ತೊಂದೆಲ್ಲ ವಿಚಾರ. ಈ ಒಬ್ರು ಹೇಳ್ತಾ ಇದ್ರು, ಆತ ಹಣ ತಗೊಂಡು ಅವ್ರು ಕೊಟ್ಟಂತ ಕೆಲಸವನ್ನ ನಿಷ್ಠೆಯಿಂದ ಮಾಡಿದ್ದಾನೆ, ಆತ ಇದರಲ್ಲಿ ಹೆಂಗೆ ಪಾಲುದಾರನಾಗ್ತಾನೆ, ಆದ್ರೆ ಆತನಿಗೆ ಯಾರು ನನಗೆ ಕೆಲಸ ವಹಿಸಿದ್ರು ಅನ್ನೋದನ್ನ ಹೇಳುವಂತ ಅವಕಾಶ ಇರುತ್ತೆ, ಅದನ್ನ ಹೇಳ್ಬೋದಿತ್ತು ಆತ. ಅದನ್ನ ಬಾಯಿ ಬಿಡಿಸಬೇಕಾದದ್ದು ಪೊಲೀಸರ ಕರ್ತವ್ಯ ಅಂತ. ಪೊಲೀಸರು ಅದನ್ನ ಮಾಡಿಲ್ಲ ಅನ್ನೋದು ಒಂದು ಪ್ರಶ್ನೆ. ಪೊಲೀಸರು ಮಾಡಿಲ್ಲ ಅಂತ ಹೇಳುವಂತದ್ದು ವಿಚಾರ ಇವಾಗ ನಮ್ಮ ಗಮನಕ್ಕೆ ಬರಲಿಲ್ಲ ಅಷ್ಟು ಬಿಟ್ರೆ, ಇಲ್ದಿದ್ರೆ ತನಿಖೆ ಮಾಡಿರ್ಬೋದು, ತನಿಖೆ ಆಗ್ತಿರ್ಬೋದು, ನಡೀತಿರ್ಬೋದು, ನಮಗೆ ಅದರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇಲ್ಲ. ಪ್ರೋಗ್ರೆಸ್ ಆಗಿ ಏನಾಗಿದೆ ತಿಳಿಸಬೇಕಾಗಿತ್ತು. ಅದನ್ನು ತಿಳಿಸುವಂತ ಒಂದು ಡ್ಯೂಟಿ ಇವರದ್ದಿತ್ತು, SIT ಅವರದ್ದು. ಎಲ್ಲರನ್ನೂ ಒಂದು ಏನ್ ನಡೀತಾ ಇದೆ ಅಂತ ಹೇಳೋ ವಿಚಾರದಲ್ಲಿ ನಾವೀಗ ಊಹಾಪೋಹಗಳನ್ನು ಕೇಳಿಕೊಂಡು ನಾವು ಏನೋ ಕತೆ ಕಟ್ತಾ ಇದ್ವಿ. ಏನು ನಡೀತಾ ಇದೆ, ಈ ರೀತಿಯಾಗಿ ನಡೀತಾ ಇದೆ, ಈ ರೀತಿಯಾಗಿ ತನಿಖೆಯಲ್ಲಿ ಕಂಡು ಬಂದಿದೆ, ಈ ರೀತಿಯಾಗಿ ಸ್ಟೇಟ್ಮೆಂಟ್ ಕೊಟ್ಟಿದೆ ಅಂತ ಹೇಳುವಂತದ್ದರ ಅವಾಗವಾಗಿನ ಮಾಹಿತಿಯನ್ನು ನಮಗೆ ಕೊಡ್ತಾ ಇದ್ರೆ ಜನರಿಗೂ ಒಂದು ಸಂತೋಷ ಇರುತ್ತೆ. ಸಹಜವಾಗಿ ವಕೀಲರೇ, ಹೆಂಗಾಗತ್ತೆ ಅಂತ ಹೇಳಿದ್ರೆ, ಆ ವ್ಯಕ್ತಿ ಇಷ್ಟೆಲ್ಲ ಹೇಳಿ 357 ಡೆಡ್ ಬಾಡಿಗಳನ್ನ ನಾನು ಹೂತಿದ್ದೀನಿ, ನಾನು ತಲೆಬುರುಡೆ ತಂದು ನಾನೇ ಹೂತಿರುವಂತ ಶವ ಇದು, ಈಗ ಹೀಗಿದೆ, ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಅಂತೇಳಿ ಆತ ಹೇಳಿ ಆದ ನಂತರವೂ ಕೂಡ ಆತ ರಾಜಾರೋಷವಾಗಿ ಓಡಾಡ್ತಿದ್ದಾಗ ನಮಗೆ ಸಹಜವಾಗಿ ಇಂಥ ಪ್ರಶ್ನೆ ಬರೋದು ಸಹಜ. ಖಂಡಿತ ಖಂಡಿತ ಖಂಡಿತ. ಯಾಕೆ ಅವನ್ ಬಿಟ್ರು, ಹೌದು, ಅವನನ್ನ ಹಿಡಿದು ಆತನೇ ಕೇಂದ್ರ ಬಿಂದು ಈ ಪ್ರಕರಣದಲ್ಲಿ ಆಗಿರೋದ್ರಿಂದಾಗಿ ಆತನನ್ನ ವಿಚಾರಣೆ ಮಾಡಿದಾಗ ಇದು ಬಯಲಾಗತ್ತೆ, ಆತನನ್ನ ಬಾಯಿ ಬಿಡಿಸಬಹುದಾಗಿತ್ತು ಅಂತ. ಹೌದು ಹೌದು. ಅಲ್ಲ, ಇದರಲ್ಲಿ ಬೇರೆಯವರು ಯಾರೆಲ್ಲ ಇದ್ದಾರೆ, ಅದರ ಹಿಂದೆಗಡೆ ಯಾರೆಲ್ಲ ಇದ್ದಾರೆ ಅಂತ ಹೇಳುವ ಕತೆ ಇನ್ನು ನಮಗೆ ಕರೆಕ್ಟ್ ಆಗಿ ಸಿಗ್ಲಿಲ್ಲ. ಆದ್ರೆ ಒಂದಂತೂ ಸತ್ಯಾಂಶ ಏನು ಕಂಡು ಬರ್ತಾ ಇದೆ ಅಂತ ಹೇಳಿದ್ರೆ, ಯಾರೋ ಒಂದು ಹೆಸರು ಮಾಡ್ಲಿಕ್ಕೋಸ್ಕರ ಇಂಥ ಅವನ ಯಾರೀಗ ಮಾಹಿತಿ ಕೊಡ್ತಾ ಇದ್ದಾನೆ ಅವನನ್ನು ಹಿಡ್ಕೊಂಡು ಅವನ ಮೂಲಕವಾಗಿ ಕೆಲವರು ಹೆಸರು ಮಾಡ್ಕೊಂಡು ಒಂದು ಏನು ಲೈಮ್ ಲೈಟ್ ಅಂತ ಹೇಳ್ತೀವಲ್ಲ, ಅದಕ್ಕೆ ಬರಕ್ ಪ್ರಯತ್ನ ಪಡೋದು ಕಾಣ್ತಾ ಇದೆ ನಮಗೆ. ಆದ್ರೆ ಅದು ಎಷ್ಟರ ಮಟ್ಟಿಗೆಯಲ್ಲಿ ಅವರು ಅದನ್ನ ಹುಗಿದಂತಹ ಈ ಮೂಳೆಗಳು ಸಿಕ್ಕಿದ್ದು, ಬುರುಡೆಗಳು ಸಿಕ್ಕಿದ್ದು, ಅವನು ಮಾಡಿದಂತಹ ಸ್ಟೇಟ್ಮೆಂಟ್ಗಳು ಎಷ್ಟರವರೆಗೆ ಅದನ್ನ ಕಾನೂನು ರೀತಿಯಲ್ಲಿ ಆಗಿ ನಿಲ್ಲಿಸ್ಲಿಕ್ಕಾಗತ್ತೆ, ಒಂದು ಯಾರ ಮೇಲಾದ್ರೂ ಅಪವಾದವನ್ನ ಹೇಳ್ಬೋದು ಅನ್ನೋದು ಇನ್ನೂ ಕಾನೂನಿನಲ್ಲಿ ಅದೊಂದು ವಿಶ್ಲೇಷಣೆ ಮಾಡ್ತಾ ಇರುವಂತಹ ಒಂದು ಪ್ರಶ್ನೆ. ಎಸ್ ಮಾತಾಡೋಣ. ರಂಗನಾಥ್ ಅಂತ ಹೇಳಿ ಮತ್ತೊಬ್ಬರು ಕಾಲರ್ ಇದ್ದಾರೆ. ರಂಗನಾಥ್ ಅವರೇ ನಮಸ್ಕಾರ. ಸರ್ ನಮಸ್ತೆ ಸರ್. ಹೇಳಿ ರಂಗನಾಥ್ ಅವರೇ, ತಮ್ಮ ಪ್ರಶ್ನೆ ಏನಿದೆ? ಧರ್ಮಸ್ಥಳದ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ತಾವು ಹೇಗೆ ನೋಡ್ತಾ ಇದ್ದೀರಿ? ಸರ್, ನಾವು ನೋಡ್ತಾ ಇದೀವಿ, ಭೀಮಾ ಅಂತ ಇವಾಗ ಬಂದಿದ್ದಾನಲ್ಲ ಅನಾಮಿಕ ವ್ಯಕ್ತಿ. ಹೌದು ಹೌದು. ಆ ವ್ಯಕ್ತಿ ಬಂದ್ಬಿಟ್ಟು ಅವನಿಗೆ ಹಿನ್ನೆಲೆ ಸಪೋರ್ಟ್ ಆಗಿ, ಈಗ ಅವನು ಅವಿದ್ಯಾವಂತ ಅಂತ ಹೇಳ್ತಾರೆ, ಅವನು ಡೈರೆಕ್ಟ್ ಆಗಿ ಲಾಯರ್ನ ಅಪಾಯಿಂಟ್ ಮಾಡ್ಕೊಂಡು ಕೋರ್ಟಿಗೆ ಬಂದು, ಕೋರ್ಟ್ ಅಲ್ಲಿ ಬಾಡಿ ತಗೊಂಡ್ಬಂದು ಅದನ್ನ ತಲೆ ಬುಡ್ಡೆ ತಗೊಂಡ್ಬಂದು ತೋರಿಸ್ತಿದ್ದಾನೆ. ಅವನಿಗೆ ಇಷ್ಟು ವರ್ಷ ಪರಿಜ್ಞಾನ ಇಲ್ಲತ್ತು, ಇವಾಗ ಇವೆಲ್ಲ ಪರಿಜ್ಞಾನಗಳೇ ಯಾವ ತರ ಬಂದು, ಮತ್ತೆ ಇವನಿಗೆ 1 ವರ್ಷ ಅಲ್ಲ 1.5 ವರ್ಷದಿಂದ ಇವನಿಗೆ ಪೂರ್ತಿ ಎಲ್ಲಾ ಗಿರೀಶ್ ಮಟ್ಟಣ್ಣ ಆಗ್ಲಿ ಈ ತರ ವ್ಯಕ್ತಿಗಳು ಇವನಿಂದ ನಿಂತ್ಕೊಂಡು ವೀರೇಂದ್ರ ಹೆಗ್ಗಡೆ ಅವ್ರನ್ನ ಸಿಗಿಸ್ಬೇಕಂತಂದ ಹೇಳಿ ಇವರು ಕರಾಮತ್ ಮಾಡ್ತಾ ಇದ್ದಾರೆ. ಧರ್ಮಸ್ಥಳದ ಬಗ್ಗೆ ಕೆಟ್ಟ ಹೆಸರು ಬರ್ಲಿಕ್ಕೆ, ಅವ್ರನ್ನ ಸಿಗಾಕ್ಸಕ್ಕೆ ಇವರು ಒಂದು ಪ್ಲಾನ್ ಆಗಿ, ವೆಲ್ ಪ್ಲಾನ್ಡ್ ಆಗಿ ಇದು ಇಂಪ್ಲಿಮೆಂಟೇಷನ್ ಆಗಿರೋದು. ಇದ್ದಕ್ಕಿದ್ದಂಗೆ ಬಂದು ಅನಾಮಿಕ ವ್ಯಕ್ತಿ ಬಂದು ಪ್ರೆಸೆಂಟ್ ಆಗಿರೋದಲ್ಲ ಜನಗಳ ಮುಂದೆ. ಎಲ್ಲಾ ಜನಗಳು ಇವನ್ ಹಿಂದ್ಗಡೆ ಬ್ಯಾಕ್ ಸಪೋರ್ಟಿವ್ ಆಗಿ ನಿಂತು ವೀರೇಂದ್ರ ಹೆಗ್ಗಡೆ ಅವರಿಗೆ ಸುಳ್ಳು ಸೃಷ್ಟಿ ಇವನ್ನೆಲ್ಲ ದಾಖಲಾತಿಗಳನ್ನ ರೆಡಿ ಮಾಡಿ ಇವಾಗ ಅವನು ಕೋರ್ಟಿಗೆ ಹೋಗಿ ಈ ತರ ಬಂದಿರುತ್ತಾರೆ. ಇದು ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಥ್ಯಾಂಕ್ ಯು ರಂಗನಾಥ್ ಅವರೇ. ನೋಡಿ, ಇದು ಒಂದು ಆಯಾಮ ವಕೀಲ್ರೆ. ಇವ್ರು ಹೇಳ್ದಂಗೆ ಜನರಿಗೆ ಈ ರೀತಿ ಒಂದು ಅನುಮಾನ ಇದೆ, ಈತನಿಗೆ ಯಾರೋ ಒಂದು ಫಂಡ್ ಮಾಡಿದ್ದಾರೆ, ಈತ ಯಾರನ್ನೋ ಸಿಲುಕಿಸೋದಕ್ಕೆ ಬಂದಿದ್ದಾನೆ. ಹಾಗಾದ್ರೆ ಆತನ ಮುಂದೆ ಏನೇನು ಅವಕಾಶಗಳಿದೆ ವಕೀಲ್ರೆ, ಉದಯ್ ಅವರೇ? ಆತ ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆ? ಆತ ನಿಜವಾಗ್ಲೂ ಕೂಡ ಪಾಪ ಪ್ರಜ್ಞೆ ಕಾಡಿ ನ್ಯಾಯ ಒದಗಿಸಬೇಕು ಅನ್ನೋದಾದ್ರೆ ಆತನ ಮುಂದೆ ಇರುವಂತ ಸಾಧ್ಯತೆಗಳು ಏನು? ಅಲ್ಲ, ಅವನ ಉದ್ದೇಶ ನ್ಯಾಯ ಒದಗಿಸ್ಲಿಕ್ಕೆಲ್ಲ ಇರುವಂತದ್ದು. ಅವನು ಹೇಳುವಂತ ವಿಚಾರ ಏನು, ಅನ್ಯಾಯವನ್ನ ನಾನು ಹೊರಗಾಕ್ತೇನೆ ಅಂತ ಹೇಳುವಂತ ಒಂದು ವಿಚಾರ ಕಾಣ್ತಾ ಇದೆ ಅದರಲ್ಲಿ. ಆದ್ರೆ ಅವನು ಎಷ್ಟರ ಮಟ್ಟಿಗೆ ಸಮರ್ಥಿಸಿಕೊಳ್ತಾನೆ, ಈಗ ಇವ್ರು ಹೇಳಿದಾಗ, ರಂಗನಾಥ್ ಅವರು ಹೇಳಿದಾಗೆ, ಅದರಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಯಾರಿದ್ದಾರೆ ಅವನನ್ನ ಖಂಡಿತವಾಗಿ ಯಾರು ಅವನಿಗೆ ಕೊಡುವಂತಹ ಫಂಡಿಂಗು, ಅವನಿಗೆ ಸಪೋರ್ಟು, ಈ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಬರುವಂತಹ ಈ ರೀತಿಯ
ನಾವು ಏನು ಯೂಟ್ಯೂಬ್ಸ್ ಅಂತ ಹೇಳ್ತೀವಿ, ಆ ಕಾರ್ಯಕ್ರಮಗಳನ್ನ ಒಂದು ರೇಟಿಂಗ್ ಜಾಸ್ತಿ ಮಾಡೋದಕ್ಕೋಸ್ಕರ ಅಥವಾ ವ್ಯೂವರ್ಶಿಪ್ ಜಾಸ್ತಿ ಮಾಡೋದಕ್ಕೋಸ್ಕರ ಎಷ್ಟು ಜನ ಅದ್ರ ಬಗ್ಗೆ ಅವನಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ಇನ್ನೂ ಒಂದು ಯಾರು ತನಿಖೆ ಮಾಡ್ತಾ ಇಲ್ಲ. ಅದನ್ನ SIT ಅವರು ಅವನ ಮೇಲೆ ಕಾನ್ಸಂಟ್ರೇಟ್ ಮಾಡ್ಕೊಂಡು ಈ ಮೂಳೆಗಳು ಎಲ್ಲಿದೆ ಅಂತ ಹುಡುಕ್ತಾ ಇದ್ದಾವೆ ಬಿಟ್ರೆ, ಅವನು ಯಾರ ಜೊತೆಗೆ ಬಂದವನು, ಅವನಿಗೆ ಸಪೋರ್ಟ್ ಯಾರಿದ್ದಾರೆ ಅದರ ಬಗ್ಗೆ ತನಿಖೆ ಮಾಡಿದ್ರೆ ಹೆಚ್ಚಿನ ಅಂಶ ನಮಗೆ ಮಾಹಿತಿ ಸಿಕ್ಕಿತ್ತು. ಯಾರದನ್ನ ನಿಜವಾಗ್ಲೂ ಧರ್ಮಸ್ಥಳವನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಅಲ್ಲಿ ಧರ್ಮಸ್ಥಳವನ್ನು ಈ ದೇವಸ್ಥಾನವನ್ನು ನಡೆಸುವವರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಅಲ್ಲ ಏನೋ ಒಂದು ಧರ್ಮಕ್ಕೆ ಸಂಬಂಧಪಟ್ಟಂತ ಒಂದು ದೇವಾಲಯವನ್ನ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಇದೆಲ್ಲವೂ ಬರುವಂತದ್ದು ಅವನು ಹಿಂದುಗಡೆ ಯಾರಿದ್ದಾರೆ ಅಂತ ಸರಿಯಾಗಿ ತನಿಖೆ ಮಾಡಿದ್ರೆ ಗೊತ್ತಾಗುತ್ತೆ. ಈಗ ಅವನು ಏನು ಮಾಡಿದ್ದಾನೆ, ಅವನು ಯಾರ ಹೇಳಿದ್ದಕ್ಕೋಸ್ಕರ ಮಾಡಿದ್ದಾನೆ, ಇದನ್ನ ತನಿಖೆ ಮಾಡೋದು ಸೆಕೆಂಡರಿ ಇತ್ತು. ಅದಾದ ಮೇಲೆ ಇದು ಅವ ಹೇಗಿದ್ರು ಕಳ್ಳನೆ, ಅವನು ಸಿಕ್ಕಾಕೊಂಡಿದ್ದಾನೆ, ಅವ ಒಪ್ಕೊಂಡಿದ್ದಾನೆ ಮಾಡಿದೀನಿ ನಾನು ಅಂತ. ಅವನ ಜೊತೆಗೆ ಯಾರಿದ್ದಾರೆ ಅಂತ ಹೇಳುವಂತದನ್ನು ತರಿಸಬಹುದು, ದೊಡ್ಡ ವಿಚಾರ ಅಲ್ಲ ಅದು. ಆದ್ರೆ ಅವನಿಗೆ ಯಾರು ಇಷ್ಟು ವರ್ಷ ಸುಮ್ಮನೆ ಇದ್ದವನು ಇವಾಗ ಎಚ್ಚೆತ್ಕೊಂಡು ಯಾಕೆ ಬಂದ, ಅದ್ರ ಬಗ್ಗೆ ಕರೆಕ್ಟ್ ಆಗಿ ಅವನು ತನಿಖೆ ಮಾಡ್ತಿದ್ರೆ ಮೋಸ್ಟ್ಲಿ ಈ ಎಲ್ಲಾ ಕಷ್ಟಗಳು, ಈ ಎಲ್ಲ ಪ್ರಶ್ನೆಗಳು ಉತ್ತರಿಸ್ತಾ ಇತ್ತು ಅಂತ ಕಾಣುತ್ತೆ. ಮತ್ತೊಬ್ರು ಕಾಲರ್ ಕುಮಟಾದಿಂದ ಸಂತೋಷ್ ಅಂತ ಹೇಳಿ. ಸಂತೋಷ್ ಅವರ ನಮಸ್ಕಾರ. ಸಂತೋಷ್ ಅವರ ನಮಸ್ಕಾರ. ಈಗ ಬೆಳವಣಿಗೆ ನಡೀತಾ ಇದೆಲ್ಲ, ಅದಕ್ಕೆ ಯಾರು ಅಡ್ಡಿ ಮಾಡಬಾರ್ದು. SIT ಮಾಡಿದಾರ, ಅವ್ರ ಕೆಲಸ ಅವ್ರು ಮಾಡ್ತಾ ಇದಾರೆ. ಆ ಹುಡುಗ ಪಾಪ ಅಪ್ರಾಕ್ಸಿಮೇಟ್ 45 years ಇರ್ಬೇಕು ಅವನಿಗೆ, ನನ್ನ ವಯಸ್ಸು. ಅವನಿಗೇನೋ ಪಾಪ ಏನು ಎಚ್ಚರ ಕೊಂಡ್ಕೊಂಡು ಅವ್ನು ಬರ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಆಕ್ಚುಲಿ ಆಗಿರೋದೇನಂದ್ರೆ, ಇಲ್ಲಿ ಬೆಳವಣಿಗೆಗಳು ನಡೆದಾಗ ಅವನು ಕಳೆದ 10 ವರ್ಷದಿಂದ ಎಲ್ಲ ನೋಡ್ತಾ ಇದ್ದಾನಲ್ವಾ, ಎಲ್ಲ ನೋಡ್ತಾ ಇದ್ದಾನ ಅವನು. ಆ ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಸಿಗ್ಲಿಲ್ಲ ಅಂತ ಅವನಿಗೂ ಗೊತ್ತಾಗಿದೆ. ಆದ ಕಾರಣಕ್ಕೆ ತನ್ನ ಕಡೆಯಿಂದ ಏನಾದ್ರು ಹೆಲ್ಪ್ ಆಗುತ್ತಾ ಅನ್ನೋ ಒಂದ್ ಕಾರಣಕ್ಕೆ ಮೋಸ್ಟ್ಲಿ ಬಂದಿರ್ಬೋದು. ಇಲ್ಲಿ ಧರ್ಮಸ್ಥಳಕ್ಕೆ ಯಾರು ಏನು ತಪ್ಪು ತಿಳ್ಕೊಂತ ಇಲ್ಲ, ಎಲ್ಲರೂ ಧರ್ಮಸ್ಥಳಕ್ಕೆ ಹೋಗ್ತಾನೆ ಇದ್ದಾರೆ. ಹೇಳ್ಬೇಕಂದ್ರೆ ರೀಸೆಂಟ್ಲಿ ಈಗ ನಾನು 1 week ಮೊದಲು ಧರ್ಮಸ್ಥಳಕ್ಕೆ ಹೋಗಿ ಬಂದೆ, ಅದು ಆಗ್ತಿರೋದೆಲ್ಲ ನೋಡಿದೆ, ಸಮಾಧಾನ ಇಲ್ಲ. ಆದ್ರೆ ಯಾರು ತಪ್ಪು ಮಾಡಿದ್ದಾರೆ ಅಂತ ಹೋದಾದ್ರೆ ಅವ್ರು ಶಿಕ್ಷೆ ಆಗ್ಲೇಬೇಕಲ್ವಾ, ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಲಿ. ನಿಜ ನಿಜ. ಥ್ಯಾಂಕ್ ಯು ನಮ್ಮ ಜೊತೆ ಮಾತಾಡೋದಕ್ಕೆ. ವಕೀಲರೇ, ಈಗ ಆತ ಹೇಳಿರುವಂತ ವಿಚಾರ ನಿಜವಾಗಿ ಅಲ್ಲಿ ತಲೆಬುರುಡೆ ಅಥವಾ ಕಳೆಬರಹಗಳು ಸಿಕ್ತು ಅಂತ ಹೇಳಿ ಆದ್ರೆ, ನೀವೇ ಹೇಳಿದ ಹಾಗೆ ಆತ ಅಪರಾಧಿ ಅನ್ನೋದು ಈಗಾಗಲೇ ಗೊತ್ತಾಗಿದೆ. ಆತನಿಗೆ ಎಷ್ಟರ ಪ್ರಮಾಣದ ಶಿಕ್ಷೆ ಆಗಬಹುದು, ಜೊತೆಗೆ ಇದು ಕಾನೂನಿನ ರೀತಿಯಲ್ಲಿ ಮುಂದೆ ಹೇಗೆ ಸಾಗಬಹುದು? ಇದು ಬೇಸಿಕಲಿ ಏನಾಗುತ್ತೆ ಅಂದ್ರೆ, ಮರ್ಡರ್ ಅಂತ ಹೇಳಿದ್ರೆ ಅದಕ್ಕೆ ಸೇರ್ಕೊಂಡವರು, ಅದಕ್ಕೆ ಸಪೋರ್ಟ್ ಮಾಡಿದವರು ಎಲ್ಲ ಆಕ್ಸೆಸರೀಸ್ ಅಂತಾನೆ ಹೇಳ್ತೀವಿ, ಕೋ ಕಾನ್ಸ್ಪಿರೇಟರ್ ಹೇಳ್ತೀವಿ ನಾವು. ಅವನು ಜೊತೆಗೆ ಸೇರ್ಕೊಂಡವನೇ, ಅದರ ಪಾಲುದಾರನೇ ಅವನು. ಅವರಿಗೆ ಎಷ್ಟು ಶಿಕ್ಷೆ ಆಗುತ್ತೆ ಇವನಿಗೂ ಅಷ್ಟೇ ಶಿಕ್ಷೆ ಆಗುತ್ತೆ. ಇದು ಕಾನೂನಿನ ಪರಿಮಿತಿ. ಸೊ ಅವನಿಗೂ ತಪ್ಪಿಸ್ಕೊಳ್ಳಕ್ ಸಾಧ್ಯ ಇಲ್ಲ. ನಾನು ಬರೇ ಅವ್ರು ಹೇಳಿದ್ದು ಕೆಲಸ ಮಾಡಿದ್ದು ಅಂತ ಹೇಳುವಂತ ಪ್ರಶ್ನೆ ಇಲ್ಲ ಅದರಲ್ಲಿ. ಸೊ ಅವನು ಅದರಲ್ಲಿ ಶಾಮೀಲಾದವನೇ, ಅವನು ಅದಕ್ಕೆ ಎಷ್ಟು ಹೊಣೆಗಾರರು, ಇವರು ಯಾರು ಕೃತ್ಯ ಮಾಡಿದ್ದಾರೆ ಅಂತ ಆಯ್ತು ಅಂತಾದ್ರೆ ಅವರು ಎಷ್ಟು ಹೊಣೆಗಾರ ಕಾನೂನು ರೀತಿಯಲ್ಲಿ, ಅವನು ಅಷ್ಟೇ ಹೊಣೆ. ಒಂದು ವೇಳೆ ಈತ ಯಾವುದೋ ಒಂದು ದುರುದ್ದೇಶ ಇಟ್ಟುಕೊಂಡು ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರದ ವಿಚಾರವಾಗಿ ಆ ಧಾರ್ಮಿಕ ಶ್ರದ್ಧಾ ಕೇಂದ್ರಕ್ಕೆ ಕಳಂಕ ತರುವ ಉದ್ದೇಶದಿಂದ ಯಾರೋ ಆತನಿಗೆ ಸಂಪನ್ಮೂಲವನ್ನು ಒದಗಿಸಿ ಆತನನ್ನ ರಿಮೋಟ್ ರೀತಿಯಲ್ಲಿ ಬಳಸಿಕೊಂಡದ್ದೇ ಆದ್ರೆ ಆತನಿಗೆ ಏನೇನು ಶಿಕ್ಷೆಗಳಾಗಬಹುದು? ಅವನಿಗೂ ಶಿಕ್ಷೆ ಇದೆ ಕಾನೂನು ರೀತಿಯಲ್ಲಿ. ಧರ್ಮ ಕೇಂದ್ರ ಅಂತಲ್ಲ, ಯಾವನೇ ವ್ಯಕ್ತಿಯ ಮೇಲೆ ಕ್ರಿಮಿನಲ್ ಕೇಸುಗಳನ್ನ ಅಥವಾ ಆಪಾದನೆ ಮಾಡ್ಕೊಂಡು ಮಾತು ಅಂದ್ರೆ ಡಿಫಮೇಷನ್ ಅಂತ ಹೇಳ್ತೀವಿ, ಈ ಮಾನನಷ್ಟ ಮೊಕದ್ದಮೆನೂ ಮಾಡಬಹುದು. ಅದಲ್ಲದೆ ಅದು ಕ್ರಿಮಿನಲ್ ಆಗುತ್ತೆ, ಅದರಲ್ಲಿ ಕ್ರಿಮಿನಲ್ ನಲ್ಲಿಯೂ ಶಿಕ್ಷೆ ಇದೆ. ಅದರ ಜೊತೆಗೆ ಲಕ್ಷ ಕೋಟ್ಯಾಂತರ ಭಕ್ತರ ಶ್ರದ್ಧಾ ಕೇಂದ್ರ, ಅವರ ಭಾವನೆಗೆಲ್ಲ ಧಕ್ಕೆ ಆಗಿದೆ. ಹೌದು, ಇದನ್ನು ಪರಿಗಣಿಸಿಯೂ ಕೂಡ ಆತನ ವಿರುದ್ಧ ಕ್ರಮದ ಸಾಧ್ಯತೆಗಳಿದೆಯಾ? ಖಂಡಿತ. ಕ್ರಿಮಿನಲ್ ನಲ್ಲಿ ಅದು ಬರುವುದಿಲ್ಲ, ಸಿವಿಲ್ ನಲ್ಲಿ ನಿಮಗೆ ಹೇಳ್ತು ಅಂತಾದ್ರೆ ನಿಮಗೆ ಎಷ್ಟು, ನಿಮಗೆ 1 ಲಕ್ಷ ಒಬ್ಬನಿಗೆ ಸಿಗುತ್ತೆ ಅಂತಿದ್ರೆ, ಈ ರೀತಿಯಾಗಿ ಅವನ ಯಾರನ್ನ ಅವನು ಇದು ಮಾಡಿದ್ದಾನೆ, ಡಿಫೇಮ್ ಮಾಡಿದ್ದಾನೆ, ಅವನ ವ್ಯಕ್ತಿತ್ವದ ಮೇಲೆ ಅಮೌಂಟ್ ಫಿಕ್ಸ್ ಆಗುತ್ತೆ. ಈಗ 1 ಲಕ್ಷ ಒಬ್ಬನಿಗೆ ಫಿಕ್ಸ್ ಆಗ್ಬೋದು, ಅಂತಹ ಕೇಂದ್ರಗಳಿಗೆ ಅವನನ್ನ ಅವಹೇಳನ ಮಾಡುವುದು ಅಂತ ಹೇಳಿದ್ರೆ 1 ಕೋಟಿನೂ ಸಿಗಬಹುದು. ಆ ರೀತಿಯಾಗಿ ಫಿಕ್ಸೇಷನ್ ಮಾಡಬಹುದು. ಅದಲ್ಲದೆ ಕಾನೂನಲ್ಲಿ ಒಂದು ಮೆಲಿಷಿಯಸ್ ಪ್ರಾಸಿಕ್ಯೂಷನ್ ಅಂತ ಹೇಳುವಂತ ಪ್ರೊವಿಷನ್ ಇದೆ. ಸುಳ್ಳು ಕ್ರಿಮಿನಲ್
ಕೇಸುಗಳನ್ನ ಯಾರ ಮೇಲಾದ್ರೂ ಆಪಾದನೆ ಮಾಡಿ ದಾಖಲೆ ಮಾಡಿದ್ರೆ ಅಂತ ಇಲಿಗೇಷನ್ಸ್ ಮಾಡಿದ್ರೆ ಅವನಿಗೂ ಅದರ ಮೇಲೂ ಡ್ಯಾಮೇಜಸ್ ಅಂತ ಹೇಳುವಂತದ್ದು ಕಂಪೆನ್ಸೇಷನ್ ತಗೊಳ್ಳುವಂತ ಕಾನೂನು ರೀತಿಯಲ್ಲಿ. ಕೊನೆಯದಾಗಿ ವಕೀಲರೇ, ಕೊನೆಯದಾಗಿ ಎರಡೇ ಮಾತಲ್ಲಿ ಈ ಪ್ರಕರಣ ಮುಂದೆ ಏನಾಗಬಹುದು? ಇದು ಇಲ್ಲಿಗೆ ಒಂದು ಇತ್ಯರ್ಥ ಆಗುತ್ತಾ? ಒಂದು ಕ್ಲಾರಿಟಿ ಜನರಿಗೆ ಸಿಗುತ್ತಾ? ಫೈನಲ್ ಆಗಿ ಒಂದು 2 ಮಾತಲ್ಲಿ. ನನ್ನ ಪ್ರಕಾರ ಇದು ಕ್ಲಾರಿಟಿಗಂತ ಹೇಳುವಂತ ವಿಚಾರ SITಯ ಉದ್ದೇಶ ಅಲ್ಲ. ಇರುವಂತ ಉದ್ದೇಶ ಏನು ಅಂದ್ರೆ ಎಲ್ಲರೂ ಅಲ್ಲಿ ಭುಗಿಲೆದಿದ್ರು, ಎಲ್ಲರೂ ಅಲ್ಲಿ ಎಲ್ಲ ಗಲಾಟೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದನ್ನ ಒಂದು ಮುಚ್ಚುಮರೆ ಮಾಡುವಂತಹ ಒಂದು ಕಾರ್ಯಕ್ರಮ ಇದು, SITಯನ್ನು ಅಪಾಯಿಂಟ್ ಮಾಡುದು. ಆದ್ರೆ SIT ಅವರಿಂದ ಮಾಡುವಂತಹ ತನಿಖೆಯಿಂದ ಬುರುಡೆಗಳು ಸಿಕ್ಕಿದ್ರಿಂದಾಗಿ ಯಾರೋ ಒಬ್ಬನ ಮೇಲೆ ಅದು ಮಾಡಿದ್ದಾನೆ ಅಂತ ಹೇಳುವ ಅವನ ಸ್ಟೇಟ್ಮೆಂಟ್ ಬಿಟ್ರೆ ಬೇರೆ ಯಾವುದೇ ಕುರುಹುಗಳು ನನ್ನ ಪ್ರಕಾರ ಅಲ್ಲಿ ಕಾಣ್ಲಿಕ್ಕೆ ಸಿಗ್ಲಿಲ್ಲ. ಅಂತ DNA ಸ್ಯಾಂಪಲ್ಗಳನ್ನ ತೆಗೆದು ಮಾಡುವಂತ FSL ರಿಪೋರ್ಟ್ ಇದ್ರೂ ಅದು ಇಂಥವನಿಗೆ ಸೇರಿದಂತ ಕಳೆಬರ ಹೌದು, ಅವನ ಬುರುಡೆ ಹೌದು ಅಂತ ಹೇಳುವಂತದ್ದು ಬಿಟ್ರೆ ಅಲ್ಲಿ ನಡೆದಂತ ಕ್ರೈಮ್ ನಡೆದಿದೆ ಅಥವಾ ಕ್ರಿಮಿನಲ್ ಆಕ್ಟ್ ನಡೆದಿದೆ ಅಂತ ಹೇಳೋದ್ರ ಬಗ್ಗೆ ಅವನ ಒಬ್ಬನ ವರ್ಷನ್ ಬಿಟ್ರೆ, ಅವನ ಒಬ್ಬನ ಸ್ಟೇಟ್ಮೆಂಟ್ ಬಿಟ್ರೆ ಬೇರೆ ಯಾರದ್ದು ವ್ಯಕ್ತಿಗಳದ್ದು ಕಾಣ್ತಾ ಇಲ್ಲ. ಸೊ ಹಾಗಿರ್ಬೇಕಾದ್ರೆ ಲಿಂಕ್ ಹೇಗೆ ತಗೊಂಡ್ ಬರ್ತಾರೆ ಅಂತ ನನಗೆ ಅರ್ಥ ಆಗಲ್ಲ. ಖಂಡಿತ ನೋಡುವ. ಥ್ಯಾಂಕ್ ಯು ಸೋ ಮಚ್.